ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಮೊದಲನೇ ವ್ಲಾಗ್ ಆಗಿದೆ. ಈ ವ್ಲಾಗಲ್ಲಿ ನಮ್ಮ ಅಜ್ಜಿ ಊರಲ್ಲಿ ಹಬ್ಬ ಹೆಂಗೆ ಮಾಡಿದ್ವಿ, ಏನೇನಿತ್ತು ಅಂತ ಈ ವ್ಲಾಗಲ್ಲೆಲ್ಲ ತೋರಿಸ್ತೀವಿ. ನೀವು ಇದನ್ನ ವ್ಲಾಗ್ನ ಫುಲ್ಲು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನಗೆ ಸಪೋರ್ಟ್ ಮಾಡಿ. ಇಲ್ಲಿ ಏನು ದೇವ್ರು ನೋಡ್ತಾ ಇದ್ದೀರಲ್ಲ, ಅದು ಮಾರಮ್ಮ. ನಮ್ಮ ಅಜ್ಜಿ ಊರಲ್ಲಿ ಮಾರಿ ಹಬ್ಬ ಅಂತ ಮಾಡ್ತಾರೆ. ಸೊ ಅದು ಇದೇ ಥರ ಮಾಡೋದು. ಮತ್ತು ಇಲ್ಲಿ ಊರಿನ ಜನಗಳೆಲ್ಲ ಆರತಿ ತೊಗೊಬಂದು ಮಾರಮ್ಮಂಗೆ ಅರ್ಪಿಸ್ತಾರೆ. ಮತ್ತು ನೀವಲ್ಲಿ ನೋಡ್ತಾ ಇದ್ದೀರಲ್ಲ ಬಾಳೆದಿಂಡು, ಆ ಬಾಳೆದಿಂಡು ಮೇಯ್ನಾಗಿ ಮಾರಮ್ಮನಿಗೆ ಅರ್ಪಿಸ್ತಾರೆ. ಅದು ಒಂದು ದೇವ್ರ ರೂಪ ಆ ಥರ. ಮತ್ತು ಈ ಥರ ಬೆಂಕಿ ಹಚ್ಚಿರ್ತಾರೆ. ನಾನು ಬೆಳಗ್ಗೆ ರೆಡಿಯಾಗಿ ಆರತಿ ತೊಗೊಂಡೋಗ್ಬೇಕಂತ ರೆಡಿಯಾಗಿದ್ವಿ. ನಾನು ನನ್ನ ತಂಗಿ ಇಬ್ಬರು ಕೂಡ ಆರತಿ ತೊಗೊಂಡೋಗಿದ್ವಿ. ಒಂದು ಹೊಲ್ದ ಹತ್ರ ಆರತಿ ತೊಗೊಂಡೋಗಿ, ಹೊಲ್ದ ಹತ್ರನೂ ಅಷ್ಟೇ ಪೂಜೆ ಮಾಡಿಸಿ ನಾವೇನು ಆರತಿ ತೊಗೊಂಡೋಗಿರ್ತೀವಿ ಅದನ್ನು ಪೂಜೆ ಮಾಡಿಕೊಡ್ತಾರೆ. ಅವರೇನೆ ಪೂಜೆ ಮಾಡಿಕೊಟ್ಟು ಮತ್ತು ಅಲ್ಲೊಂದು ಮರಿ ಕೊಯ್ತಾರೆ. 4 ಕಡೆ ಕರ್ಕೊಂಡೋಗ್ತಾರೆ. 4 ಕಡೆಯೂ ಇದೇ ಥರ ಆರತಿ ತೊಗೊಂಡೋಗಿ ಪೂಜೆ ಮಾಡೋ ಅಂಥದ್ದು. ಮತ್ತು ನಾವು ಒಂದು ಮರಿ ತೊಗೊಬಂದಿದ್ವಿ ಕಟ್ ಮಾಡೋಕ್ಕಂತ. ನಾವು ಆ ಮರಿನ ಕರ್ಕೊಂಡೋಗಿ ದೇವಸ್ಥಾನಕ್ಕೆ ಕಟ್ ಮಾಡಿ ನಮ್ಮ ಅತ್ತೆ ಈ ಥರ ನಾಮ ಎಲ್ಲ ಇಕ್ಕಿ ಹಿಂಗೆ ಫ್ಯೂ ಸೆಕೆಂಡ್ಸಲ್ಲಿ ಹಿಂಗೆ ತಿರ್ಗೋಷ್ಟ್ರಲ್ಲಿ ಅದು ವರನೇ ಕೊಟ್ಬಿಡ್ತು. ಮೈಯೆಲ್ಲ ಹಿಂಗೆ ಅದ್ರಿಸ್ಬಿಡ್ತು ಒಂದೇ ಸಲ. ತುಂಬ ಖುಷಿಯಾಯಿತು. ಅಲ್ಲೇ ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡು ನಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮಾತಾಡಿಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ವಿ. ಆಮೇಲೆ ಮತ್ತೆ ಮನೆಗೆ ಹೋಗಿ ಊಟ ಮಾಡಿಕೊಂಡು ನಾವು ಹೊಲ್ದ ಹತ್ರ ಹೋದ್ವಿ ಹೋಳಿ ಆಡೋಣ ಅಂತ. ನಾವು ಹೊಲ್ದ ಹತ್ರ ಹೋಗಿ ಹೋಳಿ ಆಡೋಣ ಅಂತ ಅಂದ್ಕೊಂಡಿದ್ವಿ. ಬೆಂಗಳೂರಲ್ಲಿ ಇದ್ದಾಗ ಆಡೋಕ್ಕಾಗಿರಲಿಲ್ಲ. ಸೊ ಹೆಂಗೋ ಎಲ್ಲರೂ ಸೇರಿದ್ದೀವಲ್ಲ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಹೋಳಿ ಆಡೋಣ ಅಂತ ನಾವು ಹೋಗ್ತಾಯಿದ್ವಿ. ನೋಡಿ, ಇಲ್ಲೆಲ್ಲ ಹೋಳಿ ಆಡೋದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಿದ್ದಾರೆ. ಸೊ ತೋರಿಸ್ತೀನಿ. ಹೋಳಿ ಆಡೋದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ. ಹಂಗೆ ನಮ್ಮ ಫ್ಯಾಮಿಲಿ ಎಲ್ಲರೂ ಎಳ್ನೀರು ಕುಡಿಯೋಕ್ಕೆ ಡಿಸೈಡ್ ಮಾಡ್ತಾಯಿದ್ರು. ಆಮೇಲೆ ಬೇಡ ಹೋಳಿ ಆಡೋಣ ಫಸ್ಟು ಅಂತ ಹೇಳಿ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಹೋಳಿ ಆಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಅಂತೂ ಹೋಳಿ ಆಡೋಕ್ಕಂತೂ ದೊಡ್ಡ ಕಾಮಿಡಿ. ಎಲ್ಲರೂ ಒಬ್ರ ಮೇಲೆ ಒಬ್ಬರು ಬಿದ್ದು ಹೋಳಿ ಹಚ್ಚಾಡಿ ತುಂಬ ಎಂಜಾಯ್ ಮಾಡಿದ್ವಿ. ನನಗೂ ಯಾರೋ ಹಿಂದೆಯಿಂದ ಹೋಳಿ ಹಾಕ್ತಿದ್ದಾರೆ. ಸೊ ಕ್ಯಾಮ್ರಾ ಒಂದೇ ಕಡೆ ಸ್ಟ್ರಕ್ ಮಾಡಿಬಿಟ್ಟಿದ್ದೀನಿ ಒಂದಷ್ಟು ನಿಮಿಷ. ಮತ್ತು ಅಲ್ಲಿ ಎಲ್ಲ ಹೋಳಿ ಆಡಿ ತುಂಬ ಎಂಜಾಯ್ ಮಾಡಿದ್ವಿ. ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡೋದಷ್ಟು ಎಲ್ಲೂ ಎಂಜಾಯ್ ಮಾಡೋದಕ್ಕಾಗಲ್ಲ ನನ್ನ ಪ್ರಕಾರ. ಬಿಕಾಸ್ ನಮಗೆ ಕ್ಲೋಸ್ ಫ್ರೆಂಡ್ಸ್ ಅಥವಾ ಕ್ಲೋಸ್ ಸರ್ಕಲ್ಸ್ ಇರ್ತಾರೆ. ಬಟ್ ಅವ್ರ ಹತ್ರ ನಾವು ಇಷ್ಟೊಂದು ಓಪನ್ ಅಪ್ ಆಗಿರಲ್ಲ. ನಮ್ಮ ಫ್ಯಾಮಿಲಿ ಸ್ಪೆಷಲಿ ತುಂಬಾ ಕ್ಲೋಸ್ ಫ್ರೆಂಡ್ಲಿ ಆಗಿರ್ತಾರೆ. ಎಲ್ಲರೂ ನನ್ನ ಜೊತೆ ಚಿಕ್ಕ ಮಕ್ಕಳಂಗೆ ಬಂದು ಆಟಾಡ್ತಾಯಿದ್ರು. ನೋಡ್ಬೋದು ನೀವು ಈ ವಿಡಿಯೋದಲ್ಲಿ. ಎಲ್ಲರೂ ನೋಡಿ ಹೋಳಿ ಆಡೋದಕ್ಕೆ ಎಷ್ಟು ಚೆನ್ನಾಗಿ ಓಡುತ್ತಿದ್ದಾರೆ. ಒಬ್ರಿಗಿಂತ ಒಬ್ಬರು ಹೋಳಿ ಹಚ್ಬೇಕಂತ ಆ ಒಂದು ಸ್ಪಿರಿಟ್ ಏನಿತ್ತು ಅದೆಲ್ಲ ತುಂಬಾ ಚೆನ್ನಾಗಿತ್ತು. ಮತ್ತು ಬ್ಯಾಕ್ ಟು ಬೆಂಗ್ಳೂರು ಅನ್ನೋ ಥರ ವಾಪಸ್ ನಾವು ಬೆಂಗ್ಳೂರಿಗೆ ಬರ್ತಾಯಿದ್ವಿ. ತುಂಬ ಸ್ಯಾಡಲ್ಲಿ ಹಂಗೆ ಎಲ್ಲೋ ಕಾಫಿ ಕುಡಿಯೋಣ ಅಂತ ನಿಲ್ಲಿಸಿದ್ವಿ. ಅಷ್ಟೇ ಈ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್.